ಮಾಡಿ ಜೀವ ಉಳಿಸಿ. ಸೊ ಶಿರಾಜ್ ಸರ್ ಹೇಳಿದಂಗೆ ರಕ್ತಕ್ಕೆ ಆಲ್ಟರ್ನೇಟ್ ಯಾವುದೂ ಇಲ್ಲ. ಸೊ ನಮ್ಮ ಚೈನಾ ಆಲ್ಟರ್ನೇಟ್ ಸೂರ್ಯನ ಕಂಡುಹಿಡಿಯಕ್ಕೆ ಹೋಗಿದ್ದವರು, ಆದರೆ ಆಲ್ಟರ್ನೇಟ್ ರಕ್ತ ಕಂಡುಹಿಡಿಯೋಕ್ಕಾಗಿಲ್ಲ. ಯಾಕೆ ಅಂತಂದರೆ ಒಬ್ಬ ಮನುಷ್ಯನಿಂದ ತೆಗೆದ್ರೆ ಅದು ಮಾತ್ರ ಬ್ಲಡ್ ಆಗಲಿಕ್ಕೆ ಯೂಸ್ ಆಗಲಿಕ್ಕೆ ಸಾಧ್ಯ. ಸೊ ಅದೇ ರೀತಿಯಲ್ಲಿ ಮೈಸೂರಿನಲ್ಲಿ ಸರ್ ಹೇಳಿದಂಗೆ 8ರಿಂದ 10,000 ಪ್ರತಿ ತಿಂಗಳು ರಿಕ್ವೈರ್ಮೆಂಟ್ ಇದೆ. ಸೊ ಆಲ್ಮೋಸ್ಟ್ 95 to 100% ನಾವು ಫುಲ್ಫಿಲ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಮೋರ್ ದೆನ್ 40% ನಮ್ಮ ಜೀವಧಾರ, ಇಡೀ ಮೈಸೂರು ಜಿಲ್ಲೆಯಲ್ಲಿ 40ರಿಂದ 50% ಜೀವಧಾರ ರಕ್ತನಿಧಿ ಒಂದು ಪೇಷಂಟ್ಗೆ ಸರ್ವಿಸ್ ಕೊಡ್ತಾ ಇದೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಇದೆಲ್ಲರದ್ರ ಜೊತೆಗೆ ನೀವು ಬ್ಲಡ್ ಕೊಟ್ಟಷ್ಟು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಸೊ ನಿಮ್ಗೇನು ಅಂದರೆ ನೋಡಿ, ಈಗ ಯೂಶ್ವಲಾಗಿ 98-99% ಲೇಡೀಸ್ಗೆ ಯೂಶ್ವಲಾಗಿ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ. ಯಾಕೆಂತಂದರೆ ಅವರು ಮಂತ್ಲಿ ಸೈಕಲಲ್ಲಿ ಏನಾಗುತ್ತೆ, ರೆಗ್ಯುಲರ್ ಆಗಿ ಬ್ಲಡ್ ಆಚೆ ಹೋಗ್ತಾ ಇರುತ್ತೆ. ಹಂಗಾಗಿ ಅವರು ಕೊಲೆಸ್ಟ್ರಾಲ್ ಇರ್ಬೋದು, ಅದಿರ್ಬೋದು, ಯಾವುದೂ ಅವ್ರ ಬಾಡಿನಲ್ಲಿ, ಹಂಗಾಗಿ ಹಾರ್ಟ್ ಅಟ್ಯಾಕ್ ಆಗಲ್ಲ. ಜೆಂಟ್ಸ್ಗೆ ಮ್ಯಾಕ್ಸಿಮಮ್ ಆಗೋದು. ಹಂಗಾಗಿ ಪ್ರತಿ 3 ತಿಂಗಳಿಗೊಮ್ಮೆ ರಕ್ತದಾನ ಮಾಡೋದ್ರಿಂದ ನಿಮ್ಮ ಕಿಡ್ನಿಗೆ ಪ್ರಾಬ್ಲಮ್ ಇರೋದು ತಪ್ಪುತ್ತೆ, ಜೊತೆಗೆ ಹಾರ್ಟ್ ಅಟ್ಯಾಕ್ ರೇಟ್ ಕಡಿಮೆ ಆಗುತ್ತೆ. ಸೊ ಜೊತೆಗೆ ನಿಮ್ಗೆ ಏನು ಅಂತಂದರೆ ರೆಗ್ಯುಲರ್ ಬ್ಲಡ್ ಡೊನೇಟ್ ಮಾಡಿಲ್ಲ, ನಿಮ್ಮ ಬಾಡಿನಲ್ಲಿ ಈ ರಕ್ತ ಗಟ್ಟಿ ಆಗ್ತಾ ಹೋಗುತ್ತೆ. ಸೊ ಇದು ವಿಸ್ಕಾಸಿಟಿ ಅಂತ ಹೇಳ್ತೀವಿ. ಗಟ್ಟಿ ಆದಷ್ಟು ಏನಾಗುತ್ತೆ ಅಂತಂದರೆ ನಿಮಗೆ ಈಸಿಯಾಗಿ ಪಂಪ್ ಆಗೋದಿಲ್ಲ ಬಾಡಿನಲ್ಲಿ ಬ್ಲಡ್ಡು. ಸೊ ನಿಮ್ಮದು ತೆಳುವಾದಷ್ಟು ನಿಮ್ಮ ಬಾಡಿನಲ್ಲಿ ಪಂಪ್ ಆಗುತ್ತೆ. ನಿಮಗೆ ಕಿಡ್ನಿಗಿರ್ಬೋದು, ಹಾರ್ಟ್ಗಿರ್ಬೋದು, ಬ್ರೈನ್ಗಿರ್ಬೋದು, ಈಸಿಯಾಗಿ ಪಂಪ್ ಆಗೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಜೊತೆಗೆ ನೀವು ಬ್ಲಡ್ ಡೊನೇಟ್ ಮಾಡಿದ್ದು ವಿತಿನ್ 24 ಅವರ್ಸಲ್ಲಿ ನಿಮಗೆ ಲಿಕ್ವಿಡ್ಸ್ ಎಲ್ಲ ರಿಕವರ್ ಆಗುತ್ತೆ. ಜೊತೆಗೆ 90 ಡೇಸಲ್ಲಿ RBCs ರಿಕವರಿ ಆಗುತ್ತೆ. ಹಂಗಾಗಿ ಎವ್ರಿ 90 ಡೇಸ್ ಬ್ಲಡ್ ಡೊನೇಟ್ ಮಾಡಿ. ಇದೆಲ್ಲದ್ರ ಜೊತೆಗೆ ನಿಮ್ಮ